ಜನಪರವಾಗಿ ಧ್ವನಿ ಇಲ್ಲದವರಿಗೆ ಧ್ವನಿ ಎತ್ತಕ್ಕಂತ ಕೆಲಸ ನಿರಂತರವಾಗಿ ಅವರು ಕೂಡ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ತಾವು ಜೋರಾಗಿ ಚಪ್ಪಾಳೆ ಮುಖಾಂತರ. ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಹೋರಾಟದ ವೇದಿಕೆ ಯಾವ ರೀತಿಯಪ್ಪ ಅಂತಂದ್ರೆ ಇದು ರೈತರ ವೇದಿಕೆ ಅದು. ಇದು ಜಾತ್ಯತೀತವಾದಂತ ವೇದಿಕೆ, ಇದು ಪಕ್ಷಾತೀತವಾದಂತ ವೇದಿಕೆ. ಇದು ಕೂಡ ಇದು ಏನಿದ್ರು ರೈತರ ಪರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿ ಎಲ್ಲರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ರೈತರ ಏನು ಗುರಿ ಅದ, ಏಪ್ರಿಲ್ 15 ತನಕ ನೀರು ಹರಿಸುವಂತ ಕೆಲಸಕ್ಕ ನಾವು ಯಾವ ರೀತಿ ಪ್ರಯತ್ನ ಮಾಡಬೇಕು, ಎಂತ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವೇದಿಕೆಯ ತೀರ್ಮಾನ ಮಾಡಲಿ. ನಿಮ್ಮ ತೀರ್ಮಾನದಂತೆ ಈ ಹೋರಾಟ ಮುಂದುವರಿತದ ಅಂತಕ್ಕಂತ ಈ ಒಂದು ಮಾತು ಹೇಳ್ತಾ ನಿರುಪಾದಿಯವರು ಮಾತಾಡ್ಲಿ ಅಂತ ಹೇಳಿ ವಿನಂತಿ ಮಾಡಿ. ಮೊದಲನೇದಾಗಿ ದಯವಿಟ್ಟು ಅಣ್ಣ ಎಡಗಡೆ ಎಡಭಾಗದ ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಎಲ್ಲ ಅನ್ನದಾತ ಬಂಧುಗಳಿಗೆ, ಎಲ್ಲ ಅನ್ನದಾತ ಬಂಧುಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತಾಲೂಕು ಸಮಿತಿಯವರ ನೇತೃತ್ವದಲ್ಲಿ ಏನು ಕಟ್ಟೆಯ ಮುಖ್ಯ ಇಂಜಿನಿಯರ್ ಕಚೇರಿಯ ಮುಂದೆ ಕಳೆದ 8 ದಿನಗಳಿಂದ ನಿರಂತರವಾಗಿ ಅನಿರ್ದಿಷ್ಟವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅಹೋರಾತ್ರಿ ಧರಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿಗೆ, ಯಾದಗಿರಿ ಜಿಲ್ಲಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿಗೆ, ಹುಣಸಗಿ ತಾಲೂಕಿನ ಎಲ್ಲಾ ತಾಲೂಕು ಸಮಿತಿಯ ಪದಾಧಿಕಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಮತ್ತೆ ಈ ಹೋರಾಟಕ್ಕೆ ಸದಾ ಬೆಂಬಲವಾಗಿ ನಿಂತ ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ, ವಿಶೇಷವಾಗಿ ಈ ಹೋರಾಟಕ್ಕೆ ಇನ್ನಷ್ಟು ಶಕ್ತಿಯನ್ನ, ಧೈರ್ಯವನ್ನ, ಚೈತನ್ಯವನ್ನ ತುಂಬಲಿಕ್ಕೆ ಬೇರೆ ಬೇರೆ ಊರಿಂದ ಬಂದಂತ ನನ್ನ ತಾಯಂದರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯರೇ, ನಾವು 8 ತಿಂಗಳ ಹಿಂದೆ ಒಂದು ಹೋರಾಟ ನಡೆಯಿತು, ಗುರುಲಾಪುರ ಅನ್ನುವಂತ ಹೋರಾಟ. ಆ ಹೋರಾಟದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಅಲ್ಲಿ ಒಂದು ಮಾತು ಹೇಳ್ತೀನಿ ನಾನು, ಅದು ಬಹಳಷ್ಟು ಹೆಸರನ್ನ ತಂದ್ಕೊಡ್ತು. ಹೆಸರನ್ನಂತಂದ್ರೆ ಆ ಹೋರಾಟಕ್ಕೆ ಏನು ಆ ಮಾತು ಅಂತಂದ್ರೆ, ರೈತರು ಬೆಳೆಯೋದು ರಸ, ತಿನ್ನೋದು ಕಸ ಅಂತೇಳಿ. ರೈತರು ಬೆಳೆಯೋದು ರಸ, ತಿನ್ನೋದು ಕಸ. ಏನು ಈ ಮಾತಿನ ತಾತ್ಪರ್ಯ ಅಂತಂದ್ರೆ, ರೈತ ಇಡೀ ದೇಶಕ್ಕೆ ಬೆನ್ನೆಲುಬಾದಂತ ರೈತ ಒಳ್ಳೆಯಾದಂತ ಆಹಾರ ಪದಾರ್ಥ, ಅಕ್ಕಿ, ಗೋಧಿ, ಬೇಳೆ, ಹಣ್ಣು, ಹಂಪಲು ಬೇಕಾದಂತ ಸಿಹಿ ತಿನಿಸುಗಳನ್ನ ಬೆಳೆದು ರಸವತ್ತಾದಂತ ಫಲವನ್ನ ಕೊಡ್ತಾನೆ. ಆದ್ರೆ ತಿನ್ನೋದವನು ಏನ್ ಮಾಡ್ತಾನೆ? ಕಸ ತಿಂತಾನೆ. ಯಾವ ರೀತಿಯಾಗಿ ಕಸ ಅಂತಂದ್ರೆ, ಅಧಿಕಾರಿಗಳು ಮಾಡುವಂತ ದ್ರೋಹದ ಕಸ, ಭ್ರಷ್ಟಾಚಾರಿಗಳು ಮಾಡುವಂತ ದ್ರೋಹದ ಕಸ, ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ಮಾಡುವಂತ ದ್ರೋಹದ ಕಸ, ಅವರ ದಬ್ಬಾಳಿಕೆ, ದೌರ್ಜನ್ಯ, ಏನು ಅವ್ರು ಮಾಡುವಂತ ಅಧಿಕಾರಿಗಳ ದರ್ಪ ದೌರ್ಜನ್ಯಕ್ಕೆ ಒಳಗಾದಂತ ಮುಗ್ಧ ರೈತ ಇವತ್ತು ತನ್ನ ಜೀವನವನ್ನ, ತನ್ನ ಕೃಷಿ ಕುಟುಂಬವನ್ನ, ತನ್ನ ಕೃಷಿ ವೃತ್ತಿಯನ್ನ ಹಾಳು ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ಇವತ್ತು ಇಂಥ ಹೋರಾಟ ಹುಣಸಗಿ ತಾಲೂಕಿಗೆ ಅನಿವಾರ್ಯನ ಅನ್ನೋದು ಕೂಡ ನಮ್ಮಲ್ಲಿ ಕಾಡಬೇಕಾದಂತ ಮುಖ್ಯ ಪ್ರಶ್ನೆ. ಅನಿವಾರ್ಯತೆ ಇತ್ತ ಈ ಹೋರಾಟ ನಮಗೆಲ್ಲರಿಗೂ ಕೂಡ, ನಾವೆಲ್ಲರೂ ಕೂಡ ಬೇರೆ ಬೇರೆ ಹಳ್ಳಿಗಳಿಂದ, ಬೇರೆ ಬೇರೆ ತಾಲೂಕಿಂದ ಬರುವಂತ ಅನಿವಾರ್ಯತೆ ಇತ್ತ. ಆ ಅನಿವಾರ್ಯಗೆ ಮೂಲ ಕಾರಣ ಯಾರು ಅಂತಂದ್ರೆ, ಯಾರು ಅದಕ್ಕೆ ಮೂಲ ಕಾರಣ? ನಾವೇ. ನಮ್ಮನ್ನ ಆಳುವಂತ ಜನಪ್ರತಿಗಳನ್ನ, ಲೋಫರ್ಗಳನ್ನ, ಲಫಂಗಗಳನ್ನ, ಲುಚ್ಚಗಳನ್ನ ಆಯ್ಕೆ ಮಾಡಿ ಅವರಿಗೆ ಅಧಿಕಾರ ಕೊಟ್ಟು ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಆಡಳಿತ ವ್ಯವಸ್ಥೆಯನ್ನು ಕಟ್ಕೊಡಿ ಸ್ವಾಮಿ ಅಂತ ಹೇಳಿದ್ರೆ, ಅವ್ರು ಮಾಡ್ತಾ ಇರೋದು ಹಣಬಲದ ರಾಜಕಾರಣ, ತೋಳುಬಲದ ರಾಜಕಾರಣ, ಎಂಡದ ರಾಜಕಾರಣಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಆದ್ರೆ ಇವತ್ತು ಅವ್ರು ಯಾರು ಅನ್ನ ಹೇಳ್ತಾ ಇದ್ರು, ಇವತ್ತು 8 ದಿನಗಳಿಂದ ಹೋರಾಟ ನಡೀತಾ ಇದೆ, ಯಾವೊಬ್ಬ ಶಾಸಕರು ಬರ್ತಾ ಇಲ್ಲ, ಯಾವೊಬ್ಬ ಲೋಕಸಭೆ ಸದಸ್ಯರು ಬರ್ತಾ ಇಲ್ಲ, ಯಾವೊಬ್ಬ ತಾಲೂಕಾ ದಂಡಾಧಿಕಾರಿಗಳು ಬರ್ತಾ ಇಲ್ಲ, ಯಾವೊಬ್ಬ ಜಿಲ್ಲಾ ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬರ್ತಾ ಇಲ್ಲ ಅಂತೇಳಿ. ಆದ್ರೆ
ಇವತ್ತು ಬರ್ತಾ ಇರೋದು ಇದಕ್ಕೆ, ಇಂಥ ಹೋರಾಟಕ್ಕೆ ರೈತರು ಬರ್ತಾ ಇದ್ದಾರೆ. ಈ ಹೋರಾಟ ಮಾದರಿ ಹೋರಾಟ ಆಗುತ್ತೆ. ಈ ಹೋರಾಟ ಉತ್ತರ ಕರ್ನಾಟಕಕ್ಕೆ ಮಾದರಿ ಹೋರಾಟ ಆಗಲೇಬೇಕನ್ನುವಂತ ಒಂದು ದೃಢ ನಿರ್ಧಾರದೊಂದಿಗೆ ನೀವೆಲ್ಲರೂ ಸಿದ್ಧರಾಗಿದ್ದೀವಿ. ಯಾಕಂತ ಹೇಳಿದ್ರೆ ಏನು ಕಿತ್ತೂರು ಕರ್ನಾಟಕದಲ್ಲಿ ಉರ್ಲಾಪುರ ಹೋರಾಟ ಏನು ಯಶಸ್ವಿ ಆಯಿತು, ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕಕ್ಕೆ ಈ ಹೋರಾಟ ಮಾದರಿ ಆಗಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಬಸವಸಾಗರ ಜಲಾಶಯದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ರೈತರಿಗೆ. ಯಾವಾಗ ಈ ಒಂದು ಜಲಾಶಯ ಆರಂಭ ಆಯಿತು ಅಂತಂದ್ರೆ 1982ರಲ್ಲಿ ಆರಂಭ ಆಯಿತು. ಕೆಲವರಿಗೆ ಎಲ್ಲ ದೊಡ್ಡ ಮಟ್ಟದ ಹೋರಾಟಗಾರರಿಗೆ ಬಿಟ್ಟು ಮಾಹಿತಿ, ಈ ಒಂದು ಸಣ್ಣ ಪುಟ್ಟ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. 1982ರಲ್ಲಿ ಆರಂಭ ಆದಂತ ಈ ಜಲಾಶಯ ಅಥವಾ ಉದ್ಘಾಟನೆ ಆದಂತ ಜಲಾಶಯ ಪ್ರಮುಖ 3 ವಿಷಯಗಳಿಗೆ, ಕೇವಲ ಪ್ರಮುಖ 3 ವಿಷಯಗಳಿಗೆ. ಒಂದು, ಕುಡಿಯುವ ನೀರಿಗಾಗಿ 40% ನೀರನ್ನು ಬಳಕೆ ಮಾಡಬೇಕು. ಕೃಷಿ ಚಟುವಟಿಕೆಗಾಗಿ 50% ನೀರನ್ನು ಬಳಕೆ ಮಾಡಬೇಕು. ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡಲಿಕ್ಕೆ 20% ಈ ಒಂದು ನೀರನ್ನ ಬಳಕೆ ಮಾಡಬೇಕಂತೇಳಿ ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಿಯಮವನ್ನು ಜಾರಿಗೆ ತಂತು. ಆದ್ರೆ ಈ ಒಂದು ನಿಯಮ ಏನು ಜಾರಿಯಲ್ಲಿ ಐತಾ, ಉಲ್ಟಾ ಪಲ್ಟಾ ಆಗಿದಲ್ವಾ. ಇವತ್ತು ಕೃಷಿಗೆ ಬೇಕಾದಂತ 50% ನೀರು ಸಿಗ್ತಾ ಇಲ್ಲ. ಯಾವ ಕಡೆ ಹೋಗ್ತಾ ಇದೆ? ಕೈಗಾರಿಕೆಗೆ ಹೋಗ್ತಾ ಇದೆ, ಏನು ವಿದ್ಯುತ್ ಶಕ್ತಿಗೆ ಹೋಗ್ತಾ ಇದೆ. ಕುಡಿಯಲಿಕ್ಕೆ 40% ನೀರು ಬೇಕಾಗಿದೆ, ಅದು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಗೇಟಿಗೆ ನಮ್ಮ ಜಲಾಶಯಕ್ಕೆ 30 ಗೇಟ್ಗಳಿದಾವೆ. ಇದೇನಲ್ಲ 30 ಗೇಟ್ಗಳಿದಾವೆ. 37.6 TMC ನೀರು ಸಂಗ್ರಹಣೆ ಮಾಡಬಹುದು. 36.6 TMC ಅಂದ್ರೆ ಏನು ಅಂತ ನಮ್ಮ ರೈತರಿಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಗೇಟ್ಗಳನ್ನೋದು ಗೊತ್ತು, ಆದ್ರೆ TMC ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಂತ ಮುಗ್ಧ ರೈತರು ಇವತ್ತು ಯಾರಾದ್ರೂ ಹೇಳಿದ್ರೆ ಅಂದ್ರೆ ಇವ್ರು ಅಣ್ಣವ್ರು ಹೇಳ್ತಾ ಇದ್ರು, ಚುನಾವಣೆ ಸಂದರ್ಭದಲ್ಲಿ ಬಂದು ಹಸಿರು ಟವಲ್ ಹಾಕೊಂಡ್ಬಂದ್ಬಿಟ್ಟು ಯಾವ್ದಾದ್ರು ಒಂದು ಗುಡಿ ಗುಂಡಾರ ಹತ್ರ ಬಂದಾನೆ ಕಾರ್ ತಗೊಂಡಂದ್ರೆ ಸಾಕು, ರೈತರೆಲ್ಲರೂ ಹೋಗೋದು. ಏನಾದ್ರು ಒಗ್ಗರಣೆ ಮಿರ್ಚಿ ಸಿಗುತ್ತಾ? ಏನಾದ್ರು ಕುಡಿಯಕ್ಕೆ ರಾತ್ರಿಗೆ ಏನಾದ್ರು ಮಜಾ ಮಾಡ್ಲಿಕ್ಕೆ ಏನಾದ್ರು 500,000 ಸಿಗುತ್ತಾ ಅನ್ನೋದು ಅವನು ಯಾವನಂತ ಗೊತ್ತಿರಲ್ಲ, ಅವನಿಗೆ ಜೈಕಾರ. ಇಂಥ ಮುಗ್ಧ ರೈತರ ಜೀವನವನ್ನ ಹಾಳು ಮಾಡುವಂತ ಜನಪ್ರತಿನಿಧಿಗಳು ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ. ಹಾಗಾಗಿ ಈ ನಾರಾಯಣಪುರದಲ್ಲಿ ನಡೆಯುವಂತ ಹೋರಾಟ ನಿಜಕ್ಕೂ ಕೂಡ ಯಶಸ್ವಿ ಆಗುತ್ತೆ. ಆ ಅಧಿಕಾರಿಗಳು ನೀಚರು, ಭ್ರಷ್ಟರು, ಲೋಪಗಳು, ಲಪಂಗಗಳು ಎಸಿ ಕಾರಲ್ಲಿ, ಎಸಿ ಕಚೇರಿಯಲ್ಲಿ ಅವ್ರಿಗೆ ಫ್ಯಾನ್ ಕೊಟ್ಟಿದೀವಿ, ಟೇಬಲ್ ಕೊಟ್ಟಿದೀವಿ, ಟಿವಿ ಕೊಟ್ಟಿದೀವಿ, ಒಳ್ಳೆ ಹಾಟ್ ಚೇರ್ ಕೊಟ್ಟಿದೀವಿ, ಅದಕ್ಕೆ ಬೇಕಾದಂತ ಡೀಸೆಲ್ ಕೊಟ್ಟಿದ್ವಿ. ಆ ಎಲ್ಲ ಕೊಟ್ಟಿರುವಂತ ಈ ತೆರಿಗೆ ದುಡ್ಡಲ್ಲಿ ತಿಂಗಳ ಸ್ಯಾಲರಿ ತೆಗೆದುಕೊಳ್ಳುವಂತ ಅಧಿಕಾರಿಗಳು ನಮಗೆ ಅನುಕೂಲವಾದಂತ ವಾತಾವರಣ ಸೃಷ್ಟಿ ಮಾಡಿ, ಅನುಕೂಲವಾದಂತ ಕಾಯ್ದೆ ಕಾನೂನುಗಳನ್ನು ತನ್ನಿ, ಅನುಕೂಲವಾದಂತ ಏನು ಶಾಸನ ಸಭೆಯನ್ನ ಮಾಡಿ ಅಂತಂದ್ರೆ ಇವರೆಲ್ಲ ತಮ್ಮ ಅನುಕೂಲಕ್ಕೆ, ಯಾರ ಅನುಕೂಲಕ್ಕೆ? ತಮ್ಮ ಅನುಕೂಲಕ್ಕೆ ಬೇಕಾದಂತ ಕಾಯ್ದೆ ಕಾನೂನುಗಳನ್ನು ತಂದು ರೈತರನ್ನು ಎಕ್ಕಲೆಬ್ಬಿಸುವಂತ, ರೈತರನ್ನ ಧಿಕ್ಕರಿಸುವಂತ, ರೈತರನ್ನೇ ಒಂದು ತಾರತಮ್ಯ ಮಾಡುವಂತ ನೀತಿಗಳನ್ನ, ಕಾಯ್ದೆಗಳನ್ನ, ಕಾನೂನುಗಳನ್ನ ತಂದು ಇವತ್ತು ರೈತರನ್ನ ಬೀದಿಗೆ ಎಳೆದಿದ್ದಾರೆ. ಮುಂಚೆ ಎಲ್ಲರೂ ಕೂಡ ಹೇಳಿದ್ರು, ನಾನು ಹಲವಾರು ವಿಷಯಗಳನ್ನು ಹೇಳ್ಬೇಕಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಆದ್ರೆ ನನ್ನ ಎಲ್ಲ ಅರ್ಧಕ್ಕರ್ಧ ವಿಷಯಗಳನ್ನ ಇಲ್ಲಿರ್ತಕ್ಕಂಥ ಮುಖ್ಯಸ್ಥರನ್ನೇ ಹೇಳಿದ್ದಾರೆ. ಹಾಗಾಗಿ ಬಂಧುಗಳೇ, ಈ ಮೂಲಕ ನಾನು ಎಲ್ಲ ಅನ್ನದಾತರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ದಯವಿಟ್ಟು ಯಾರು ಕೂಡ ನಿರಾಸಕ್ತರಾಗಬೇಡಿ. ಈ ಹೋರಾಟ ಯಶಸ್ವಿ ಆಗುತ್ತಾ ಇಲ್ವ ಅನ್ನುವಂಥದ್ದು ಯಾವುದೇ ಹಿಂಜರಿಕೆಗೆ ಹೋಗಬೇಡಿ. ಖಂಡಿತ ಈ ಹೋರಾಟ ಯಶಸ್ವಿ ಆಗುತ್ತೆ. ಇಲ್ಲಿ 2 ಶಕ್ತಿ ಇದೆ, ಒಂದು ಹಸಿರು ಶಕ್ತಿ, ಒಂದು ಹಳದಿ ಶಕ್ತಿ. ಒಂದು ಹಸಿರು ಶಕ್ತಿ, ಒಂದು ನಮ್ಮ ಹಳದಿ ಶಕ್ತಿ. ಗೊತ್ತಲ್ಲ, KRS ಪಕ್ಷದವರು ಇವತ್ತು ಏನ್ ಮಾಡ್ತಾ ಇದ್ರು? ರಾಜ್ಯಾದ್ಯಂತ ಅಧಿಕಾರಿಗಳು ಮಾಡುವಂತ ಹಲ್ಕಾ ಕೆಲಸಗಳನ್ನ, ರಾಜಕಾರಣಿಗಳು ಮಾಡುವಂತ ಹಲ್ಕಾ ಕೆಲಸಗಳನ್ನ ಈ ತರ ಫೇಸ್ಬುಕ್ ಮಾಧ್ಯಮದ ಮುಖಾಂತರ, ಟಿವಿ ಮಾಧ್ಯಮದ ಮುಖಾಂತರ ಹೊರಗಡೆ ತೆಗಿತಾ ಇದೀವಿ. ಇವತ್ತು ಎಷ್ಟೋ ರೈತರಿಗೆ ನ್ಯಾಯ ಕೊಡಿಸಿದ್ವಿ. ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಜೋಳ ಖರೀದಿ ಕೇಂದ್ರದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಏನು, ನಾವು ಈಗಾಗಲೇ ರೈತ ಸಂಘಟನೆಗಳ ನೇತೃತ್ವದಲ್ಲಿ 3 ತಿಂಗಳ ಹಿಂದೆನೆ ಜೋಳ ಖರೀದಿ ಕೇಂದ್ರ ಆರಂಭ ಮಾಡುವ ಅಂತೇಳಿ ಬಾಯಿ ಬರ್ಕೊಂಡು ಮನವಿ ಪತ್ರ ಕೊಟ್ಟು ಕೂಡ ಈಗ ಮೊನ್ನೆನೂ ಆರಂಭ ಮಾಡಿದ್ದಾರೆ. ಈಗ ರೈತರು ಬೆಳೆದಂತ ಜೋಳಕ್ಕೆಲ್ಲ ನುಸಿ ಬಂದಿದೆ. ಈ ಭಾಗದಲ್ಲಿ ಏನಂತಾರೆ?
ಹುಳು ಬಂದಿದೆ, ಕರಿ ಹುಳು ಬಂದಿದೆ. ಆ ಕರಿ ಹುಳು ಬಂದ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಮಧ್ಯವರ್ತಿಗಳೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಒಬ್ಬೊಬ್ಬ ರೈತರ ಹತ್ರ 500 ರೂಪಾಯಿ ಎಕ್ಸ್ಟ್ರಾ ಲಂಚ ಹೊಡಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಇಲ್ಲಪ್ಪ ಹುಳ ಬಂದಿದ್ದಾವೆ, ನಾವಲ್ಲಿ ಮಿಲ್ ಮಾಡಬೇಕು, ಅದಕ್ಕೆ ಏನೋ ಸಾಣಿ ಮಾಡಬೇಕು, ಅದಕ್ಕೆ ಪೌಡರ್ ಹಾಕ್ಬೇಕು, ಹಾಗಾಗಿ 500 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತೇಳಿ ರಾಯಚೂರು ಜಿಲ್ಲೆಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಅದು ಯಾರ ಮೇಲೆ? ರೈತರ ಮೇಲೆ ಹಗಲು ದರೋಡೆ ಮಾಡ್ತಿರುವಂತ ಅಧಿಕಾರಿಗಳು ಇವತ್ತು ಮುಂದಾಗ್ತಾ ಇದೆ. ಹಾಗಾಗಿ ಇವತ್ತು ನಾವು ನಮ್ಮದೇ ಸಿಂಧನೂರಿನ ಆತ್ಮೀಯರು ಶರಣಪ್ಪ ಮಗಳಿ ಅಂತೇಳಿ ಅವರು, ನಾವೇ ಒಂದೇ ತಾಲೂಕಿನವರು, ದಿನನಿತ್ಯ ಒಡನಾಟಿಗಳು. ದಯವಿಟ್ಟು ಸರ್, ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ನಡೀತಾ ಇರತಕ್ಕಂಥ ಇಂತಹ ಅವ್ಯವಹಾರಗಳನ್ನ, ಹಗಲು ದರೋಡೆಗಳನ್ನ ನಿಲ್ಲಿಸಲಿಕ್ಕೆ ಹಸಿರು ಸೇನೆ ಮತ್ತು ಹಳದಿ ಸೇನೆ ದಯವಿಟ್ಟು ಮುಂದಾಗಬೇಕು, ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಹೋರಾಟಕ್ಕೆ ನಮ್ಮ ಪಕ್ಷದ ಮುಖಂಡರು ಸೋಮನಗೌಡ ಅಂತೇಳಿ, ನಮ್ಮ ಶರಣಪ್ಪ ಅಂತೇಳಿ, ಇವರೆಲ್ಲರೂ ಕೂಡ 8 ದಿನಗಳಿಂದ ಇದ್ದಾರೆ. ನಾನು ಆಕ್ಚುಲಿ ಬರಬೇಕಾಗಿತ್ತು, 4-5 ದಿನಗಳಿಂದನೇ ಬರಬೇಕಾಗಿತ್ತು. ಆ ಭಾಗದಲ್ಲಿ ನಮ್ಮ ಹಲವಾರು ಸಮಸ್ಯೆಗಳಿರೋ ಕಾರಣಕ್ಕಾಗಿ ನಾನು ಇವತ್ತು ಬಂದೆ. ಬಹಳಷ್ಟು ಖುಷಿ ಆಯ್ತು, ಸಂತೋಷ ಆಯ್ತು. ರೈತರಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ನನ್ನಲ್ಲಿ ಮೂಡ್ತಾ ಇದೆ. ಈ ಭರವಸೆಗೆ ಕಾರಣಕರ್ತರಾದಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲಾ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಎಲ್ಲ ನನ್ನ ಅನ್ನದಾತರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಸೇನಾನಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ. ಒಂದು ನನಗೆ ವಿಚಿತ್ರ ಘಟನೆ ಕಾಣ್ತಾ ಇದೆ. ಒಂದು ಮಗು ಏನದು ಚಂಬಿಗೆ ಏನಂತಾರದು ಕೊಡ ಹಿಡ್ಕೊಂಡ್ ಬಂದಿದೆ. ಎಲ್ಲಿದೆ ನಾನು ನೋಡ್ತಾ ಇದ್ದೆ. ನೋಡಿ, ಏನಾದ್ರೂ ಸಂಕೇತ ಅಂದ್ರೆ ಹೇಳಮ್ಮ, ಯಾಕೆ ಬಂದಿದ್ಯಾ ತಾಯಿ? ಖಾಲಿ ಕೊಡ ಯಾಕೆ ಹಿಡ್ಕೊಂಡ್ ಬಂದಿದೆ? ನೀರು ತುಂಬಿಕೊಂಡು ಹೋಗೋಣ ಅಂತಾನೆ ಬಂದಿದ್ಯಾ? ನಿರ್ಧಾರ ಮಾಡಿಬಿಟ್ಟಿದ್ಯಲ್ವಾ? ನೀವು ಬಂದಿದ್ದೀರ ಅಂತಂದ್ರೆ ಖಾಲಿ ಕೊಡ ತಂದಿದ್ದೀನಿ, ತುಂಬಿದ ಕೊಡ ಒಯ್ತೀನಿ ಅಂತ ಒಂದು ವಿಶ್ವಾಸದಿಂದ ಆ ಪಾಪು ಬಂದಿದೆ. ಇವತ್ತು ರೈತರು ಕೂಡ ನಮ್ದು 100 ದಿನನಿತ್ಯ ಚಟುವಟಿಕೆಗಳು ಇರ್ತವೆ, ದಿನನಿತ್ಯ ನಮ್ದು ಬದುಕು ಇದ್ದಿದ್ದೆ. ಇನ್ನು ಮುಂದಾದ್ರೂ ಕೂಡ ನಾವು ಏನ್ ಮಾಡ್ಬೇಕಂತಂದ್ರೆ ಅಕ್ಕಪಕ್ಕದವರು ಹೇಳಬೇಕಾಗುತ್ತೆ, ಅಕ್ಕಪಕ್ಕದ ಊರಿನವರಿಗೆ ಈ ಹೋರಾಟದ ಬಗ್ಗೆ ತಿಳಿಸಬೇಕಾಗುತ್ತೆ, ಅಕ್ಕಪಕ್ಕದ ತಾಲೂಕಿನವರಿಗೆ ಹೋರಾಟದ ಬಗ್ಗೆ ತಿಳಿಸಬೇಕಾಗುತ್ತೆ. ಆ ಒಂದು ಶಕ್ತಿ ದೊಡ್ಡದಾಗ್ತಾ ಹೋದಾಗ ನಾವು ಇಲ್ಲಿ ನಿಂತ್ರೆ ಸಾಕು, ಅಧಿಕಾರಿಗಳು ಹೊರಗಡೆ ಬರ್ತಾರೆ. ನಾವು ಸುಮ್ಮನೆ ಮೈಕ್ ಹಿಡಿದೀವಿ ಅಂತಂದ್ರೆ ಅಧಿಕಾರಿಗಳು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಈ ಹೋರಾಟ ಇನ್ನೂ ದೊಡ್ಡ ಯಶಸ್ವಿಯಾಗುತ್ತೆ. ಆಮೇಲೆ ಇಲ್ಲಿ ಯಾರು ಇನ್ನೂ ಓದಿಯರಿಗೆ ಬಂದಿಲ್ಲಲ್ಲ, ಎಂಎಲ್ಎಗಳು ಬಂದಿಲ್ಲ, ಎಂಪಿಗಳು ಬಂದಿಲ್ಲ, ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಇನ್ನು 2 ದಿನದಲ್ಲಿ ಅವರು ಈ ಜಾಗಕ್ಕೆ ಬಂದೇ ಬರ್ತಾರೆ ಅನ್ನುವಂತ ಒಂದು ವಿಶ್ವಾಸ ನನಗಿದೆ. ಅವ್ರನ್ನೂ ಕೂಡ ಇಲ್ಲಿ ಕೂಡ್ತಾರ ಅಂತ ಹೇಳ್ತಾ ನನ್ನ ಮಾತುಗಳಲ್ಲಿ ಏನಾದರೂ ತೊದಲು ನುಡಿಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ವಿನಂತಿ ಮಾಡ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಯಾದಗಿರಿ ಜಿಲ್ಲೆಯ ಎಲ್ಲ ಅನ್ನದಾತ ಬಂಧುಗಳಿಗೆ, ಕರ್ನಾಟಕ ರಾಜ್ಯದ ಎಲ್ಲ ಅನ್ನದಾತ ಬಂಧುಗಳಿಗೆ ಧನ್ಯವಾದಗಳು. ವಿಶೇಷವಾಗಿ ಮಹೇಶ್ ಗೌಡರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಕೆಆರ್ಎಸ್ ಪಕ್ಷದ ನಿರ್ಮಾದಿಯವರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ